ತಾವು ಮಾತನಾಡ್ತಕ್ಕಂಥ ಆ ಎಲ್ಲ ವಿಷಯಗಳನ್ನು ನಾವು ಗ್ರಹಿಸ್ಕೊಂಡಿದ್ದೇವೆ. ಆಮೇಲೆ ಯಾವ ಬೋರ್ವೆಲ್ಲು ಫೇಲ್ ಆಗ್ತಾವಲ್ಲ ಒಮ್ಮೆಲೇ ಅದನ್ನ ಮುಚ್ಚಿಬಿಡೋದಕ್ಕೆ ಆಗೋದಿಲ್ಲ. ಕೆಲವು ಸಲ ಆ ಸಂದರ್ಭೋಚಿತವಾಗಿ ಕೆಲವು ಸೀಸನ್ಗಳ ನಂತರ ಮತ್ತೆ ನೀರು ಬರ್ತಿರ್ತದೆ. ಅದಕ್ಕೆ ಥ್ರೆಡ್ ಹಾಕಿ ಅದೇನು ಕ್ಯಾಪಿಂಗ್ ಮಾಡಬೇಕು ಅದನ್ನು ಸಹಿತ ನಾವು ಸ್ಪಷ್ಟಪಡಿಸಿದ್ದೇವೆ. ಆ ಹಿನ್ನೆಲೆಯೊಳಗೆ ಸನ್ಮಾನ್ಯ ಬಿ ಆರ್ ಪಾಟೀಲ್ರಿಗೆ ನಾನು ವಿನಂತಿ ಮಾಡ್ತೀನಿ, ಇದನ್ನು ತಾವು ಒಪ್ಕೊಳ್ರಿ. ಹಾಗೇನಾದ್ರೂ ಬದಲಾವಣೆ ಹೆಚ್ಚಿನ ತಿದ್ದುಪಡಿಗಳನ್ನ ತರುವಂಥ ಅವಶ್ಯಕತೆ ಇದ್ದರೆ ಸರ್ಕಾರ ಅದನ್ನು ಪರಿಶೀಲನೆ ಮಾಡ್ತದೆ. ಅಧ್ಯಕ್ಷರೇ, ಖಂಡಿತ ಇದನ್ನು ವೆಲ್ಕಮ್ ಮಾಡ್ತೀವಿ. ಆದರೆ ನಾನು ಬೋರ್ವೆಲ್ ಹಾಕುವಾಗ ಆ ಅಂತರ ಏನಿರಬೇಕು ಅನ್ನೋದನ್ನು ನೀವು ನಿಯಮ ಇದೆ, ಅದನ್ನು ನಾವು ಉಲ್ಲಂಘನೆ ಮಾಡ್ತಾ ಇದ್ದೀವಿ. ಆ ಅಂತರ ಬಿಟ್ಟು ನಾವು ಶಿಕ್ಷೆಗೆಲ್ಲ ಬೋರ್ವೆಲ್ ಹಾಕ್ತೀವಿ, ಅದನ್ನು ಕೂಡ ಇಲ್ಲಿ ತರಬೇಕು. ನಾನು ಸ್ವಾಮಿ ಅಧ್ಯಕ್ಷರೇ, ಈಗ ಪೈಪ್ ಹಾಕ್ಬೇಕಾಗತ್ತೆ. ಅದು ಪೈಪ ಹಾಕಿರೋದಿಲ್ಲ, ಯಾಕಂದ್ರೆ ನೀರು ಹತ್ತಲಿಲ್ಲ ಅಂತ ಕೂಡ ಅಲ್ಲಿ ಕೆಳಗೆ ಪೈಪ್ ಕೇಸಿಂಗ್ ಪೈಪ್ ಹಾಕೋದೇ ಇಲ್ಲ, ಅವಾಗ ಥ್ರೆಡ್ಡಿಂಗ್ ಮಾಡಕ್ ಬರೋದೇ ಇಲ್ಲ. ಅದಕ್ಕೆ ಅದಕ್ಕೊಂದು ಏನಾದ್ರು ನೀವು ಸೊಲ್ಯೂಷನ್ ಮಾಡ್ತೀವಿ. ಟೆಕ್ನಿಕಲ್ ನೋಡಿಕೊಳ್ತಾರೆ ಅವ್ರು. ಮತ್ತೆ ನೋಡು ಅಧ್ಯಕ್ಷರೇ, ಏನು ಬಿಲ್ ತಂದಿದ್ರೆ ಸರಿಯಾಗಿದೆ ಬಿಲ್ಲು. ಇಲ್ಲಿ ಏನು ಅಧ್ಯಕ್ಷೆ ಅಂದರೆ, ಈಗ ಪ್ರೈವೇಟ್ ಮಾಲೀಕರಿಗೆ ನೀವು ವಹಿಸ್ತೀರಿ. ನಮ್ಮ ಏನು ಸಚಿವರು ಹೇಳಿದಾಗೆ ಸರ್ಕಾರಿ ಬೋರ್ವೆಲ್ಸ್ ಏನು ಕೊರಿತಾರೆ ಅದನ್ನು ತಕ್ಷಣ ಮುಚ್ಚಲಿಕ್ಕೆ ಸಾಧ್ಯನೇ ಇಲ್ಲ. ಆಮೇಲೆ ಏಕೆಂದರೆ ಅದು ಆ ಬಿಲ್ ಆಗ್ತಕ್ಕಂಥದ್ದು ಇವತ್ತು ಕೊರೆದ್ರೆ ಬಿಲ್ ಆಗ್ತಕ್ಕಂಥದ್ದು 1 ವರ್ಷಕ್ಕೋ ಆಗ್ತದೆ. ಅಲ್ಲಿ ತನಕ ಜೋಪಾನ ಮಾಡಬೇಕು. ಆ ಜೋಪಾನ ಮಾಡ್ತಕ್ಕಂಥ ಯಾರು ಕಾಂಟ್ರಾಕ್ಟ್ ಕೊರಿತಾನೆ, ಮೇಲೆ ಕ್ಯಾಪ್ ಹೋಗ್ತಾರೆ. ಬಹಳಷ್ಟು ಕಡೆ ಕ್ಯಾಪ್ ವೆಲ್ಡ್ ಮಾಡೋದಿಲ್ಲ, ಕಳಿಸಿ ಬೀಳ್ತದೆ. ಅಧ್ಯಕ್ಷ, ಕ್ಯಾಪ್ ಕಾಂಟ್ರಾಕ್ಟ್ ಏನು ಮಾಡ್ತಾನೆ, ಬೋರ್ ಹಾಕಿದ ತಕ್ಷಣ 2 ವೆಲ್ಡ್ ಮಾಡಿ ಟ್ಯಾಗ್ ಹೊಟ್ಟೋಗ್ತಾನೆ ಅವನು. ಅದರ ನಂತರ ಅವನು ಆ ಕಡೆ ಬರೋದಿಲ್ಲ. ಅದನ್ನ ವರ್ಷಾನುಗಟ್ಟಲೆ ಅದನ್ನ ಯಾರು ನೋಡ್ಕೊಳ್ತಾರೆ, ಸಂರಕ್ಷಣೆ ಮಾಡ್ತಕ್ಕಂಥವ್ರು ಯಾರು? ಅಧ್ಯಕ್ಷರೇ, ಬೋರ್ಡ್ ರಿಲೀಫ್ ಫೈಲ್ ಆಗ್ತದೆ, ಫೈಲ್ ಸಂದರ್ಭದಲ್ಲಿ ಮುಚ್ಚಬೇಕು, ಮುಚ್ಚೋದಿಲ್ಲ ಅವನು. ಹಾಗಾಗಿ ಮುಚ್ಚಿಬಿಟ್ರೆ ಅವನಿಗೆ ಬಿಲ್ ಆಗೋದಿಲ್ಲ. ಅಧ್ಯಕ್ಷ, ಏನಾಗಿದೆ ಇವತ್ತು ನಮ್ಮಲ್ಲಿ, ಹಿಂದೆ ಬರಗಾಲ ಬಂದಾಗ ನನ್ನ ಕೋಲಾರ ಜಿಲ್ಲೆಯಲ್ಲಿ ಸುಮಾರು ನಾವು 2,000 ಬೋರ್ವೆಲ್ಸ್ ಕೊರೆಸಿದ್ವಿ ಅಧ್ಯಕ್ಷರೇ. ಇವತ್ತು ಕೂಡ 35 ಕೋಟಿ ಹಣ ಪೆಂಡಿಂಗ್ ಇದೆ. ಇವತ್ತಿಗೂ ಅದರ ಸುಮಾರು 5-6 ಇನ್ಸ್ಪೆಕ್ಷನ್ ಆಗಿದೆ. ಅಂತದ್ರಲ್ಲಿ ನೋಡಿ 4 ವರ್ಷದಿಂದ ಬೋರ್ ಮುಚ್ಚಲಿಕ್ಕೆ ಆಗಿಲ್ಲ. ಆ ಕಾಂಟ್ರಾಕ್ಟರ್ ಡೈಲಿ ಹೋಗಿ ಬೋರ್ ಮುಚ್ಚಲಿಕ್ಕೆ ಬರೋದಿಲ್ಲ. ಇದಕ್ಕೆ ಏನಾದರೂ ಕೂಡ ಇದರಲ್ಲಿ ಈ ಕಾನೂನಿನಲ್ಲಿ ಏನಾದರೂ ಕೂಡ ಆ ಸಂರಕ್ಷಣೆ ಮಾಡೋದಕ್ಕೆ ಯಾರು ಹೊಣೆಗಾರರು, ಯಾರು ಸಂರಕ್ಷಣೆ ಮಾಡಬೇಕು? ಒಂದು ವೇಳೆ ಕೇಸಿಂಗ್ ರಿಮೂವ್ ಮಾಡಿದಾಗ ಬಹಳ ಅಪಾಯಕಾರಿ. ಕೇಸಿಂಗ್ ಇದ್ರೆ ಕ್ಯಾಪ್ ಹಾಕಿ ವೆಲ್ಡ್ ಮಾಡಿ ತದನಂತರ ಗೋಣಿಚೀಲದಲ್ಲಿ ಪ್ಯಾಕ್ ಮಾಡಿ ಮಣ್ಣು ಮುಚ್ಚಿಬಿಟ್ರೆ ಸೇಫ್ ಅಧ್ಯಕ್ಷರೇ. ಅವ್ರಿಗೆ ಟಾಕೆ ಕೊಟ್ಟೋಗ್ಬಿಟ್ರೆ ಅದು ಸೇಫ್ ಅಲ್ಲ. ಸಂಸ್ಥೆ ಏನಾಗುತ್ತೆ, ಕೆಲವು ಸಂದರ್ಭಗಳಲ್ಲಿ ಆ ಕ್ಯಾಪನ್ನ ಸಣ್ಣ ಪಣ್ಣ ಕಳ್ಳರು ಅದನ್ನು ಊಡಿಸ್ಕೊಂಡು ಹೋಗ್ಬಿಡ್ತಾರೆ. ಆ ಊಡಿಸ್ಕೊಂಡು ಹೋಗ್ಬಿಟ್ರೆ ಆ ಹೋಲ್ ಹಾಗೆ ಕಾಡ್ತಾ ಇರುತ್ತೆ. ಅದು ಒಂದು ಅಧ್ಯಕ್ಷರೇ. ಅಧ್ಯಕ್ಷ, ಎರಡನೇದಾಗಿ ಈ ಸ್ವಂತ ಬೋರ್ವೆಲ್ಸ್ ಕೊರೆಸಿದಾಗ ಆ ರೈತ ನೀರು ಇತ್ತೋ ತಕ್ಷಣ ಬೇಜಾರ ಕಡೆ ಹೋಗೋದೇ ಇಲ್ಲ. ಸಾಮಾನ್ಯವಾಗಿ ಜಮೀನು ಒಂದು ಕಡೆನೇ ಇದ್ದರೆ, ಅವನಲ್ಲಿ 2-3 ಬೋರ್ ಇದ್ದರೆ ಅವನ ದಿನ ಬೆಳಗಾಗಿ ಅಲ್ಲೊಂದು ಪರಿಶೀಲನೆ ಮಾಡ್ತಾನೆ. ಆದರೆ ಒಂದು ಬೋರ್ ಕಾಡಲ್ಲಿ ಕೊರಿತಾನೆ, ಅವ್ರ ಫೈಲ್ ಆಯ್ತು ಅಂದ್ರೆ ಆ ಗ್ರಾಮಕ್ಕೂ ಆ ಬೋರ್ವೆಲ್ಗೂ ಸುಮಾರು 2-3 ಕಿಲೋಮೀಟರ್ ಇದ್ರೆ ಆ ರೈತ ಆ ಕಡೆ ಹೋಗೋದೇ ಇಲ್ಲ, ವ್ಯವಸಾಯನೇ ಮಾಡೋದಿಲ್ಲ. ಅವಾಗ ಅದ್ರ ಬಗ್ಗೆ ಯಾರು ಕ್ರಮ ತಗೊಳ್ತಾರೆ? ಆ ಪ್ರೈವೇಟ್ ಬೋರ್ವೆಲ್ಸ್ ನಲ್ಲಿ ಸ್ವಂತ ರೈತ ಬೋರ್ವೆಲ್ ಕೊರ್ಕೊಂಡ್ರೆ ಆ ಬೋರ್ವೆಲ್ ನೀರು ಬೀಳದ ಸಮಯದಲ್ಲಿ ರೈತ ರಿಮೂವ್ ಮಾಡಿಬಿಡ್ತಾನೆ. ಅಧ್ಯಕ್ಷರೇ, ಆ ರೈತ ಬೋರ್ವೆಲ್ ಆ ಕೇಸಿಗೆ ರಿಮೂವ್ ಮಾಡಿದ ನಂತರ ರೈತ ಆ ಕಡೆ ಹೋಗೋದಿಲ್ಲ. ಅದಕ್ಕೆ ಯಾರು ಹೊಣೆಗಾರರು? ಸಾಮಾನ್ಯ ರೈತ ನಮ್ಮ ಮನಸ್ಥಿತಿ ಹೇಗಿರುತ್ತೆ ಅಂದ್ರೆ, ಅವನ ಸಾಲ ಮಾಡಿ ಬೋರ್ವೆಲ್ ಫೈಲರ್ ಆದ್ರೆ ಅವನಿಗೆ ಬೇಸರ ಆಗ್ಬಿಡುತ್ತೆ, ಅವನ ಕಡೆ ಹೋಗೋದೇ ಇಲ್ಲ. ಅಲ್ಲ, ಸಲಹೆ ಕೊಡಿ, ಏನ್ ಮಾಡ್ಬೇಕೀಗ? ಅದಕ್ಕೇನೆ ಆ ಮಾಲೀಕರಿಗೆ ಆ ಜವಾಬ್ದಾರಿಯನ್ನ ಬಹುಶಃ ಬೋರ್ ಕೊರಿಬೇಕಾದ್ರೆ ಒಂದು ಅನುಮತಿ ತಗೋಬೇಕು. ಅನುಮತಿ ತಗೊಂಡ್ರೆ ಅವನ ಬೈಂಡಿಂಗ್ ಇರುತ್ತೆ, ಹಾಗೆ ಬರ್ಸ್ಕೋಬೇಕು. ಒಂದ್ ವೇಳೆ ಬೋರ್ ಫೈಲರ್ ಆದ್ರೆ ಇದಕ್ಕೆ ನಾನೇ ಹೊಣೆಗಾರ ಅಂತೇಳಿ ಮುಚ್ಚಿ ಬಂದೋಬಸ್ತ್ ಮಾಡ್ತೀನಿ ಅಂತೇಳಿ ಬರ್ಸ್ಕೊಂಡು ಒಳ್ಳೇದು ಅಂತ ನನ್ನ ಅಭಿಪ್ರಾಯ ಅಧ್ಯಕ್ಷರೇ. ಮಂತ್ರಿಗಳೇ, ಇಲ್ಲ ಏನ್ ಮಾಡೋದು, ಯಾಕೆ ಹೇಳ್ತೀಯಾ? ಸದಸ್ಯರು ಸಹಿತ ಸಾಕಷ್ಟು ಸಲಹೆಗಳು ನೀಡಿದ್ದಾರೆ.
ಈಗಾಗಲೇ ದಂಡ ಹೆಚ್ಚು ಮಾಡಬೇಕು ಅಂತ ಸಹಿತ ಶ್ರೀಮಾನ್ ವಿರೋಧ ಪಕ್ಷದ ನಾಯಕರು ಹೇಳಿದ್ದಾರೆ. ಈಗಾಗಲೇ ಇದರಲ್ಲಿ ಮತ್ತು ನಮ್ಮ ವಿರೋಧ ಪಕ್ಷದ ಡಿಪ್ಯೂಟಿ ನಾಯಕರು ಸಹಿತ ಹೇಳಿದರು. ಇದರ ದಂಡದ ಜೊತೆಯಲ್ಲಿ ಕಾರಾಗೃಹ ಜೈಲಿಗೆ ಹೋಗ್ತಕ್ಕಂಥದ್ದು ಸಹಿತ ಎಲ್ಲ ಅಳವಡಿಸಿದ್ದೀವಿ. ಇದರ ಜೊತೆಯಲ್ಲಿ ಈಗ ನಾವು ಯಾರೇ ಬೋರ್ವೆಲ್ ಕೊಡಿಬೇಕಾದ್ರೆ ಅಲ್ಲಿ ಲೋಕಲ್ ಬಾಡೀಸ್ ಗ್ರಾಮ ಪಂಚಾಯತ್ ಇರ್ಬೋದು, ತಾಲೂಕು ಪಂಚಾಯತ್ ಇರ್ಬೋದು, ಮುನ್ಸಿಪಾಲ್ಟೀಸ್ ಇರ್ಬೋದು, BBMP ಇರ್ಬೋದು, ಅವರು ಗಮನಕ್ಕೆ ತಂದೆ ಈ ಬೋರ್ವೆಲ್ಗಳಿಗೆ ಏಜೆನ್ಸಿ ಪರ್ಮಿಷನ್ ತೊಗೊಂಡೆ ಮಾಡಬೇಕಂತ ಜವಾಬ್ದಾರಿ ನಾವು ಕೊಟ್ಟಿದ್ದೀವಿ. ಹಾಗಾಗಿ ತಾವು ಹೇಳಿರ್ತಕ್ಕಂಥ ವಿಷಯ